ಸದಾನಂದ ಅವರೇ, ಕೊನೆಯದಾಗಿ ನೀವೇನು ಹೇಳ್ತೀರಿ? ನಾಡನ್ನೇ ನಗಿಸಿದ ಜೀವ ಮೇಡಮ್ ಅದು. ಆ ಜೀವ ಇನ್ನೊಂದಿಷ್ಟು ಜೀವನ ಬಿಟ್ಟು ಹೋಗಿದೆ, ಅದ್ರ ಫ್ಯಾಮ್ಲಿನ. ಅನೀಶ್ ಹೇಳ್ದಂಗೆ ಸರ್ಕಾರ ಒಂದು ಸಣ್ಣ ಮಟ್ಟದ ಹೆಲ್ಪ್ ಮಾಡೋದಾಗಲಿ ಆ ಫ್ಯಾಮ್ಲಿಗೆ, ಅಲ್ಲಿಯ MLAಗಳು, ಅಲ್ಲಿಯ ಜನಪ್ರತಿಗಳು ಅವ್ರ ಮನೆಗೆ ಆದಷ್ಟು ಹೆಲ್ಪ್ ಮಾಡಿದರೆ ಆ ಜೀವ ಅಲ್ಲೇ ಕೂತ್ಕೊಂಡು ನೋಡಿ ಖುಷಿ ಪಡುತ್ತೆ ಅಂತ ನನ್ನ ಅಭಿಪ್ರಾಯ ಮೇಡಮ್. ಲಾಸ್ಟ್ ಅಷ್ಟೇ ಹೇಳ್ಬೋದು ರಾಕಿ ಬಗ್ಗೆ. ಯಾಕಂದರೆ ಅವನಂತೂ ತರೋಕ್ಕಾಗಲ್ಲ, ನೀನು ಕಳಿಸ್ಕೊಟ್ಬಿಟ್ಟಿದ್ದೀವಿ, ಅವನ ಯಾತ್ರೆ ಆಗಲೇ ಹೋಗಾಗಿದೆ. ಅವನ ಬಗ್ಗೆ ಮೋಸ್ಟ್ಲಿ 1 ಎಪಿಸೋಡ್ 2 ಎಪಿಸೋಡು ಸಲಲ್ಲ ನಾವು ಎಲ್ಲರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ. ನನ್ನದೇ ಒಂದು ಕ್ಯಾರೆಕ್ಟರ್ ಮಾಡಿದ್ದ ಅವನು, ಅಂದರೆ ನಾನು ಹೆಂಗಿದ್ದೀನಿ ಅಂತ. ಸದಾನಂದ ಅವನಾಗಿ ಮಾಡಿದ್ದ, 1-2 ಅವನು ಮಾಡಿರೋ. ಸೊ ಅವ್ರ ಮನೆಗೆ ನಮ್ಮ ಕಡೆಯಿಂದ ಏನು ಹೆಲ್ಪ್ ಆಗುತ್ತೆ, ಯಾಕಂದರೆ ಇಡೀ ಕರ್ನಾಟಕನೇ ನಗಿಸಿದ್ದಾನೆ ಅವನು. ಆಮೇಲೆ ತುಳುನಾಡಲ್ಲಿ ಮೊದಲೇ ಫೇಮಸ್ ಅವನು, ಸುಮಾರು ಅಲ್ಲಿ TV ಗಳಲ್ಲಿ ಇದು ಮಾಡಿದ್ದಾನೆ. ಎಲ್ಲರೂ ಹೆಲ್ಪ್ ಮಾಡಿದರೆ ಏನು ದೊಡ್ಡ ವಿಷಯ ಅಲ್ಲ ಮೇಡಮ್, ಅವ್ರನ್ನ ಚೆನ್ನಾಗಿ ನೋಡ್ಕೋಬೋದು. ಸಾವು ಅನ್ನೋದು ಬಹಳ ಘೋರ. ಸಾವು ಸತ್ತವರಿಗೆ ಸಾವು, ಬದುಕಿರುವವರಿಗೂ ಕೂಡ ಅದು ಸಾವಿನಂಥ ನೋವು. ಯಾಕಂದರೆ ಅದಷ್ಟು ಕಾಡುತ್ತೆ, ಅಷ್ಟು ಹೃದಯವನ್ನು ಹಿಂಡುತ್ತೆ. ಮಂಥನ ಅವರು, ನೀವು ಹೇಳ್ತಾ ಇದ್ರಿ ಕಳೆದ 15 ದಿನಗಳ ಹಿಂದೆ ಉಡುಪಿಗೆ ಹೋಗಿದ್ದೆ ಅಂತ ಹೇಳಿ. ಏನಾಯಿತು, ಮಾತನಾಡಿದ್ರೆ ಆವಾಗ ರಾಕೇಶ್ ಅವ್ರ ಹತ್ರ? ಮ್ಯಾಮ್, ಅದೇ ನನ್ನ ಪರ್ಸ್ನಲ್ ಕೆಲಸ ಇತ್ತು, ಹಾಗಾಗಿ ನಾನು ಉಡುಪಿಗೆ ಹೋಗಿದ್ದೆ. ನನಗೆ ಅಲ್ಲಿ ಯಾರೂ ಗೊತ್ತಿಲ್ಲ ನಂಗೆ ಉಡುಪಿಲಿ. ಸೊ ಹಾಗಾಗಿ ನನಗೆ ರಾಕಿ ನೆನಪಾದ. ನಾನು ಕಾಲ್ ಮಾಡಿದೆ ಅವನಿಗೆ, ಮಾಡಿಬಿಟ್ಟು ಈ ಥರ ನಾನು ಉಡುಪಿಗೆ ಬರ್ತಾ ಇದ್ದೀನಿ ಕಣೋ, ನನಗೆ ಯಾರೂ ಗೊತ್ತಿಲ್ಲ, ಸೊ ಎಲ್ಲಿ ಉಳ್ಕೊಳ್ಳೋದು ಏನು ಅಂತ ಅಂದಾಗ ಅವ್ನು ಹೇಳ್ದ, ನಾನು ಕಾಂತಾರ ಶೂಟಲ್ಲಿದ್ದೀನಿ, ಸೊ ಇಫ್ ಪಾಸಿಬಲ್ ನಾನು ಅಮ್ಮಂಗೆ ಹೇಳ್ತೀನಿ, ನೀನು ಮನೆಗೆ ಹೋಗು, ಅಲ್ಲಿ ಇಲ್ಲಿ ಉಳ್ಕೊಬೇಡ ಅಂತ ಹೇಳ್ದ. ಅಂದರೆ ಯೂಶ್ವಲಿ ಈಗ ಅವನಿಲ್ಲ ಅಂದ್ರೂ ಅವ್ನು ನಮ್ಮ ಮನೆಗೆ ಹೋಗು ಅಂತ ಹೇಳ್ತಾನಲ್ಲ. ಸೊ ಆ ಒಂದು ಕಂಫರ್ಟ್ ಝೋನು ಎಲ್ಲರಿಂದ ನಾವು ಬಯಸೋಕ್ಕಾಗಲ್ಲ, ನಮ್ಮವರು ಅಂತ ಆದಾಗಷ್ಟೇ. ಆ್ಯಂಡ್ ನಾವು ಯಾವುದೇ ರಕ್ತ ಸಂಬಂಧ ಇಲ್ಲದೆ ಒಂದು ಶೋ ಮೂಲಕ ಎಲ್ಲರೂ ಮಿಂಗಲ್ ಆಗಿದ್ದೀವಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಿಂದ ಅವನು ಮನಸ್ಸಿಗೆ ಹತ್ರ ಆಗಿದ್ದಾನೆ ಮ್ಯಾಮ್, ಒಂದೊಂದು ರೀತಿಯಿಂದ. ಒಬ್ಬರಿಗೆ ಎಮೋಷ್ನಲಿ, ಒಬ್ಬರಿಗೆ ಯಾವಾಗಲೂ ಅವನು ಒಂದು ಆ ಕಾಮಿಡಿಯಿಂದ ಮಾತಾಡಿಸ್ತಾ ಇದ್ದ, ನಗ್ನಗ್ತಾ ಮಾತಾಡಿಸ್ತಾ ಇದ್ದಲ್ಲ. ಇವ್ರ ಹತ್ರ ಮಾತಾಡ್ತಾ ಇದ್ದೆ, ಬಿಡಪ್ಪ ನನ್ನ ದಿನ ಇವತ್ತು ಸಕ್ಕತ್ತಾಗಿದೆ ಅಂತ ಅನ್ಕೋಬೋದು ನಾವು. ಆ ಥರ ವ್ಯಕ್ತಿ ಅವನು. ಆ್ಯಂಡ್ ಅವ್ನು ಮಾತಾಡ್ದ ನನ್ನ ಹತ್ರ ತುಂಬ ಅವತ್ತು. ಖಂಡಿತ ಮೀಟ್ ಮಾಡೋಣ, ಎಷ್ಟು ದಿನ ಇರ್ತೀಯ ಅಂತ ಕೇಳ್ದ. ನಾನು 2 ದಿನ ಇರ್ತೀನಿ ಕಣೋ ಅಂದೆ. ಅವ್ನು ಪಾಪ ಬರೋಕ್ಕಾಗಲಿಲ್ಲ. ಮೇ ಬಿ ಅವತ್ತು ಮೀಟ್ ಮಾಡ್ಬೋದಿತ್ತು ಅನ್ಕೋತೀನಿ, ಸಿಗಲಿಲ್ಲ ಅವನು. ಈ ಥರ ಮತ್ತೆ ನೋಡ್ತೀನಿ ಅಂತ ಐ ಡಿಂಟ್ ಎಕ್ಸ್ಪೆಕ್ಟ್. ಸೂರಜ್ ಅವರಿದ್ದಾರೆ ಫೋನ್ ಲೈನ್ನಲ್ಲಿ. ಸೂರಜ್ ಅವರೇ, ನಮಸ್ತೆ. ನಮಸ್ತೆ. ಬಹಳ ನೋವಲ್ಲಿರ್ತೀರಿ ಗೊತ್ತು, ಆದರೂ ಸ್ನೇಹಿತನ ಬಗ್ಗೆ ನಿಮ್ಮ ಬಳಿ ತಿಳ್ಕೊಳ್ಬೇಕು, ಆತನ ಜೊತೆಗಿನ ಒಡನಾಟದ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ನಿಮ್ಮನ್ನು ಸಂಪರ್ಕ ಮಾಡಿದ್ವಿ. ಏನು ಹೇಳ್ತೀರಿ ರಾಕೇಶ್ ಪೂಜಾರಿ ಅವರ ಬಗ್ಗೆ? ನಾವೊಂದು 10 years ಇಂದ ಫ್ರೆಂಡ್ಸ್. ಆ್ಯಕ್ಚುಲಿ 10 years ಅಂದ್ರೆ ಮಂಗಳೂರಲ್ಲಿ ಒಂದು ಆಗ ಸ್ಟ್ರಗಲಿಂಗ್ ಟೈಮಲ್ಲಿ ನಾವು ಅಂದರೆ ಆಡಿಷನ್ಗೆಲ್ಲ ಜಾಸ್ತಿ ಹೋಗ್ತಿದ್ವಿ. ಸೊ ಆಡಿಷನ್ಗೆ ಅಂದ್ರೆ ನಾನು ಹೋದಾಗ ಅವನು ಪಕ್ಕ ಇರ್ತಿದ್ದ. ಸೊ ಅಟ್ ಫೈನಲ್ ಮೂಮೆಂಟಲ್ಲಿ ನಾನು ಮತ್ತೆ ಅವನು ಪಕ್ಕ ಸೆಲೆಕ್ಟ್ ಆಗ್ತಿದ್ವಿ. ಸೊ ಹಂಗೆ ಕಾಮಿಡಿ ಕ್ಲಡಿಗಳಿಗೂ ಆಡಿಷನ್ ಕೊಟ್ವಿ. ಅಲ್ಲೂ ಫಸ್ಟ್ ಸೆಕೆಂಡ್ ಸೀಸನ್ ನಾನು ಸೆಲೆಕ್ಟ್ ಆದ, 3rd ಸೀಸನ್ ಅವನು ಸೆಲೆಕ್ಟ್ ಆದ. ಅಲ್ಲಿಂದ ಜೊತೆಗಿದ್ವಿ, ಅಂದ್ರೆ ಜೊತೆಯಲ್ಲೇ ತಿಂತಿದ್ವಿ, ಜೊತೆಯಲ್ಲೇ ಮಲ್ಕೋತಿದ್ವಿ, ಜೊತೆಯಲ್ಲೇ ಆಟ ಆಡ್ತಿದ್ವಿ, ಜೊತೆಯಲ್ಲೇ ಅದು ಕಷ್ಟ ನೋವು ಏನಿರ್ಲಿ ಜೊತೆಗೆ ಹಂಚ್ಕೋತಿದ್ವಿ. ಈ ತರ ಜೊತೆಗೆ ಬಂದಿರೋರು. ಬಟ್ ಈ ತರ ಆಗಿರೋದನ್ನ ಅದು ನಂಬಕ್ಕೂ ಆಗ್ತಿಲ್ಲ, ಅದು ಏನು ಅಂತಾನೆ ಗೊತ್ತಾಗ್ತಿಲ್ಲ ಮೇಡಮ್. ನಿಜ. ಜೊತೆಯಾಗಿ ನಿಮ್ಮ ಕರಿಯರ್ನ ಶುರು ಮಾಡಿದವ್ರು ನೀವು. ಆ ಸ್ಟ್ರಗಲ್ಗಳು, ಆರಂಭದ ದಿನದ ಆ ಹತಾಶೆ, ಆ ಸೋಲು, ಆ ನಿರಾಸೆ ಜೊತೆಯಾಗಿ ಕಂಡಂಥವ್ರು ತಾವಿಬ್ರು ಕೂಡ ಹಾಗಿದ್ರೆ? ಹೌದೌದು ಮೇಡಮ್. ಸ್ಟಾರ್ಟಿಂಗ್ ಒಂದು ಸ್ಕ್ರಾಚ್, ಒಂದು 0 ಇಂದ ನಾವು ಜೊತೆಗೆ ಇದ್ದವ್ರು ಮೇಡಮ್. ಮೊನ್ನೆನು ಆಕ್ಚುಲಿ ಲಾಸ್ಟ್ ನೈಟ್ ನಾನೇ ಫೋನ್ ಮಾಡಿದ್ದೆ. ಅಂದ್ರೆ 17th ಒಂದು ಬೆಂಗಳೂರಲ್ಲಿ ಈವೆಂಟ್ ಇತ್ತೆ, ಬರ್ತೀಯಾ ಅಂತ. ಅದಕ್ಕೂ ನಾನು ಬರ್ತೀನಿ, ಯಾವ್ದಕ್ಕೂ ನಾನು ನೆಕ್ಸ್ಟ್ ಅಂದ್ರೆ ಇವತ್ತು ಬೆಳಿಗ್ಗೆ, ನಿನ್ನೆ ಬೆಳಿಗ್ಗೆ ನಿನಗೆ ಕನ್ಫರ್ಮ್ ಮಾಡ್ತೀನಿ, ನೆಕ್ಸ್ಟ್ ಡೇ ಬೆಳಿಗ್ಗೆ ಮಾರ್ನಿಂಗ್ ನಿನಗೆ ಕನ್ಫರ್ಮ್ ಮಾಡ್ತೀನಿ, ನಾನು ಹೋಲ್ಡ್ ಅಲ್ಲಿ ಇಟ್ಟಿರೋ, ನಾನು ಫೋನ್ ಮಾಡ್ತೀನಿ ಅಂತ ನೈಟ್ 10 ಮಾತಾಡಿದ್ದಾನೆ. 2 o'clock ನೋಡಿದ್ರೆ ಈ ತರ ಸುದ್ದಿ. ನಮ್ಗೆ 10 ಮಾತನಾಡ್ಬೇಕಾದ್ರೆ ಎಲ್ಲೂ ಆತನಿಗೇನೋ ಆಗ್ತಾ ಇದೆ ಅಥವಾ ಆ ಥರದ್ದೇನೋ ಕಷ್ಟ ಆಗ್ತಾ ಹಂಗೆ ಅನ್ಸಿರ್ಲಿಲ್ವಾ? ಅವರು ಏನು ಹೇಳಿರ್ಲಿಲ್ವಾ? ನಾವು ನಾರ್ಮಲ್ ಆಗಿ ನಾವು ಹೆಂಗ್ ಮಾತಾಡ್ತೀವಿ
ಹಂಗೆ ನಾರ್ಮಲ್ ಆಗಿ ಮಾತಾಡ್ತಾರೆ ನನ್ನ ಜೊತೆ. ಸ್ಟೇಜ್ ಅಲ್ಲಿ ನಾನು ಈವೆಂಟ್ ಅಲ್ಲಿ ಇದ್ದೆ ಆಕ್ಚುಲಿ, ಬೆಳಗಾಂ ಸ್ಟೇಜ್ ಅಲ್ಲಿ ಇದ್ದೀನಿ, ಫೋನ್ ಬರ್ತಿದೆ, ಕೇಳ್ತಿಲ್ಲ, ಬಟ್ ಏನೋ ಒಂದು ನನ್ಗೇನೋ ತರ ನೆಗೆಟಿವ್ ಫೀಲ್ ಆಯ್ತು. ಯಾಕೆ ಈ ತರ ಏನಾಯ್ತು ಏನಂತ ಮತ್ತೆ ಫೋನ್ ಮಾಡಿ ಅನಿಶಿಗೆ ಫೋನ್ ಮಾಡಿದಾಗ ಅವನು ಜೋರಾಗಿ ಅಳ್ತಿದ್ದಾನೆ. ಆ ಕಡೆಯಿಂದ ಪ್ರವೀಣ್ ಅಳೋದು, ದೀಪಿಗಳದೆಲ್ಲ ಕೇಳಿದಾಗ ಗೊತ್ತಾಯ್ತು. ಆಗ್ಲೂ ನಂಬಿಕೆ ಬಂದಿಲ್ಲ. ಅಂದ್ರೆ ಅವ್ರಿಗೂ ಪಾಪ ಹಿಂಗ ಆಗಿದೆ ಅಂತ ಬಾಯಿ ಬಿಟ್ಟು ಹೇಳಕ್ ಅವ್ರಿಗೂ ಆಗ್ತಾ ಇಲ್ಲ. ಬಟ್ ಗೊತ್ತಾಯ್ತು ಹಿಂಗ ಆಯ್ತು ಅಂತ. ಇಮಿಡಿಯೇಟ್ಲಿ ಮುಗಿಸ್ಕೊಂಡು ಅಲ್ಲಿ ನಾನು ಉಡುಪಿಗೆ ಬಂದ್ವಿ. ಸೂರಜ್, ಝೀರೋದಿಂದ ಜೊತೆಯಾಗಿ ಶುರು ಮಾಡಿದವರು ತಾವು. ಯಾವತ್ತಾದರೂ ರಾಕೇಶ್ ಅಥವಾ ನೀವು ಇಬ್ಬರು ಕೂಡ ನಿಮ್ಮ ಕನಸುಗಳ ಬಗ್ಗೆ, ಮುಂದಿನ ಗುರಿಗಳ ಬಗ್ಗೆ ಯಾವತ್ತಾದರೂ ಹಂಚಿಕೊಂಡಿದ್ದಿತ್ತಾ? ತುಂಬಾ ಮಾತಾಡಿದ್ವಿ ಮೇಡಮ್ ಅದ್ರ ಬಗ್ಗೆ ಎಲ್ಲ. ತುಂಬಾ ಅಂದ್ರೆ ಅದೇ ಅಲ್ವಾ ಕನ್ಸು ಅಂದ್ರೆ ಅದೇ. ಸಿನಿಮಾದಲ್ಲಿ ಅಂದ್ರೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಸಿಗ್ಬೇಕು, ಒಳ್ಳೆ ಪಾತ್ರಗಳು ಸಿಗ್ಬೇಕು, ಎಲ್ಲ ತರ ಪಾತ್ರಗಳನ್ನ ಮಾಡ್ಬೇಕು, ಒಳ್ಳೊಳ್ಳೆ ಸಿನಿಮಾ ಸಿಗ್ಬೇಕು. ಈ ತರ ನನಗೊಂದು ಸಿನಿಮಾ ಸಿಕ್ಕಿದ್ರೆ ಅವನು ಖುಷಿ ಪಡೋನು, ಅವನಿಗೊಂದು ಸಿಕ್ಕಿದ್ರೆ ನಾವೆಲ್ಲ ಖುಷಿ ಪಡೋರು. ಅಂದ್ರೆ ನಾವು ಲಾಸ್ಟ್ 1 ತಿಂಗಳು ಹಿಂದೇನು ನಾವು ತುಂಬಾ ಅಂದ್ರೆ ಹೇಳೋನು ನಂಗೆ ಹೀಗೆ ರಿಷಬ್ ಸರ್ ಬಗ್ಗೆ ಹಿಂಗೆ ಹೇಳೋನು, ಹಿಂಗೆ ಡೈರೆಕ್ಷನ್ ಮಾಡ್ತಾರೆ ಅಂದ್ರೆ ಖುಷಿನ ಹಂಚ್ಕೋತಿದ್ದಾಗ ನಮ್ಗೊಂಥರ ಖುಷಿ. ನೋಡ್ಬೇಕು, ಬೇಗ ಬರ್ಬೇಕು ಸಿನಿಮಾ, ಹಿಂಗೊಂದು ಒಳ್ಳೆ ಅಂದ್ರೆ ಅವನಿಗೊಂದು ಒಳ್ಳೇದಾದ್ರೆ ನೀನೊಂದು ಮುಂದೆ ಹೋದ್ರೆ ನಾವು ನಮ್ಗೊಂದು ಈಸಿ ಆಗುತ್ತೆ. ಈಗ ನಾನು ಕೇಳಿ ಮಾಡ್ಬೇಕಾದ್ರೆ ನನಗೆ ಕೇಳಿ ಸಿಕ್ಕಿದಾಗ್ಲೂ ಖುಷಿ ಪಡೋನು ಅವನು. ಹೇಗ್ ನಡೀತಿದೆ, ಹೆಂಗಿದೆ ಸೀನು. ಬಟ್ ತುಂಬಾ ಕನಸಿತ್ತು ಮೇಡಮ್, ಅದೇ ಬೇಜಾರು. ತುಂಬಾ ಅಂದ್ರೆ ತುಂಬಾ ಕನಸಿತ್ತು ಸಿನಿಮಾದಲ್ಲಿ. ಥ್ಯಾಂಕ್ ಯು ಸೂರಜ್. ಆ ನೋವನ್ನು ಕಡಿಮೆ ಮಾಡುವಂಥ ಅಥವಾ ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ದೇವರು ನಿಮಗೆ ಕೊಡಲಿ ಅಂಥೇಳಿ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.